ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಗುರುವಾರ, ರಾಯರ ವಾರ, ಪೂಜೆ ಮಾಡೋಣ ಅಂತ ಬಂದೆ. ಬೆಳಗ್ಗೆ ಲೋಚನೆ ನನಗೆ ಗೊತ್ತಿರುತ್ತೆ ನಿಮಗೆ ಡೈಲಿ ರೊಟೀನಂದು. ಬೆಳಗ್ಗೆ ಲೋಚನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದೆ. ಹಾಗೆ ನಮಗೆ ಗೊತ್ತಿರೋರೊಬ್ಬರು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವಂತೂ ಈಗ ಸದ್ಯಕ್ಕೂ ಹೋಗೋಕ್ಕಾಗಲ್ಲ. ಹಾಗಾಗಿ ರಾಯರಿಗೆ ದುಡ್ಡು ಕೊಟ್ಟು ಕಳಿಸೋಣ ಅಂದ್ಕೊಂಡು ದುಡ್ಡು ಎತ್ತಿಟ್ಟಿದ್ದೆ ರಾಯರಿಗೆ ಸನ್ನಿಧಿಗೆ ಕಳಿಸ್ಬೇಕು ಅಂತ. ಆ ದುಡ್ಡನ್ನು ರಾಯರಿಗೆ ಸನ್ನಿಧಾನಕ್ಕೆ ಕೊಡೋಣ ಅಂಥೇಳಿ ರಾಯರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಚೀಟಿಲೆಲ್ಲ ಬರೆದು ರಾಯರ ಹತ್ರ ಇಟ್ಟೆ. ಹಾಗೆ ಪ್ರಸಾದ ತರೋಕ್ಕೂ ಕೂಡ ಬೇರೆ ದುಡ್ಡು ಕೊಡಬೇಕಿತ್ತು, ಅದನ್ನು ಬರೆದೆತ್ತಿಟ್ಟೆ. ಅವರು ಹೋಗಿ ಬರ್ತೀವಿ ಅಂತ ಹೇಳಿದ್ರಲ್ಲ, ಕೇಳಿ ಖುಷಿ ಆಯ್ತು. ಏಕೆಂದರೆ ಈ ಸದ್ಯದ ಪರಿಸ್ಥಿತಿ ಕಾಫಿ ಕುಯ್ಲಾಗಿರೋದ್ರಿಂದ ನಾವಂತೂ ಮಂತ್ರಾಲಯಕ್ಕೆ ಹೋಗಲ್ಲ. ನಾವು ಲಾಸ್ಟ್ ಇಯರ್ ಹೋಗಿದ್ವಿ. ಸೊ ನಾನು ಜಾಸ್ತಿ ಹಾಸನ್ಗೆ ಹೋದಾಗ ಹಾಸನಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಬಟ್ ಸದ್ಯಕ್ಕೆ ಅಲ್ಲಿಗೂ ಹೋಗೋಕ್ಕಾಗಿಲ್ಲ. ನಾನು ರಾಘವೇಂದ್ರ ಸ್ವಾಮಿಗೆ ಮಂಡಿ ನಮಸ್ಕಾರ, ಹೆಜ್ಜೆ ನಮಸ್ಕಾರ ಈ ಥರ ಸೇವೆಗಳು ಮಾಡ್ತೀನಿ ನನ್ನ ಕೈಲಿ. ಚಿಕ್ಕಮಂಗ್ಳೂರಲ್ಲಿ ಒಂದು ಸರಿ ಹೋಗಿದ್ದೀನಿ ಅಷ್ಟೇ, ಬಟ್ ಹೋಗಿಲ್ಲ ಜಾಸ್ತಿ ಅಲ್ಲಿಗೆ. ನಾನು ಜಾಸ್ತಿ ಹಾಸನಲ್ಲಿ ಹೋಗ್ತೀನಿ. ಹಾಗಾಗಿ ಈ ಸತಿ ಅವ್ರು ನನಗೆ ಗೊತ್ತಿರೋರೊಬ್ರು ಹೋಗ್ತೀವಿ ಅಂದ್ರಲ್ಲ, ಹಾಗಾಗಿ ಅವರಿಗೆ ಕೊಟ್ಟು ಕಳ್ಸೋಣ ಅವ್ರ ಕೈಲಿ ದುಡ್ಡು ಅಂದ್ಕೊಂಡು ಎತ್ತಿಟ್ಟು ಪೂಜೆ ಮಾಡ್ತಾಯಿದ್ದೆ. ಇವತ್ತು ಗುರುವಾರ ಅಲ್ವಾ, ನಿಮಗೆಲ್ಲ ಗೊತ್ತೇ ಇರುತ್ತೆ. ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾ, ಭೂದೇವಿ ಲಕ್ಷ್ಮೀ ವರನಾಥ ಸ್ವಾಮಿ 3 ಜನ ದೇವ್ರನ್ನು ನಾನು ಗುರುವಾರ ಪೂಜೆ ಮಾಡ್ತೀನಿ ಅಂತ. ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಪ್ರಾರಂಭ ಮಾಡಿ ಎಲ್ಲ ದೇವರಿಗೂ ಹೂವು ಮಾಡಿಸಿ ದೀಪ ಹಚ್ಚಿ ಎಲ್ಲ ಆಯಿತು. ಪೂಜೆ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟಿಗೆ ಗಣಪತಿ ಪೂಜೆ ಮಾಡಿಕೊಂಡೆ ನಾನು. ಗಣಪತಿಗೆ ಎಲೆ ಅಡಿಕೆ, ಬಾಳೆದೆಲೆ, ₹1 ಕಾಯಿನ್ ಇಟ್ಟಿದ್ದೆ ನೈವೇದ್ಯಕ್ಕೆ ಅಂತ. ಹಾಗೆ ಫಸ್ಟಿಗೆ ವಿಘ್ನ ವಿನಾಶಕನಿಗೆ ಪೂಜೆ ಮಾಡ್ಕೋಬೇಕಲ್ಲ. ಯಾವುದೇ ವಿಘ್ನಗಳಿದ್ರು ಅವರೇ ಅಲ್ವಾ ಪರಿಹಾರ ಮಾಡೋದು. ನಾನು ಯಾವುದೇ ಪೂಜೆ ಮಾಡಿದ್ರು ಫಸ್ಟು ಗಣಪತಿ ಪೂಜೆ ಮಾಡಿಕೊಂಡು ಆಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡ್ತೀನಿ. ಆಮೇಲೆ ನಮ್ಮ ಇಷ್ಟ ದೇವರು, ನಾನು ಮಂಗಳವಾರ ಪೂಜೆ ಮಾಡಿದ್ರೆ ತಾಯಿ ಚಾಮುಂಡೇಶ್ವರಿ, ಇನ್ನು ಗುರುವಾರ ಸಾಯಿಬಾಬಾ, ರಾಘವೇಂದ್ರ, ಭೂದೇವಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆ ಮಾಡ್ತೀನಲ್ಲ. ಸೊ ಆ ಪೂಜೆ ದಿನ ಅವು ಕತೆ ಶ್ರವಣ ಮಾಡ್ಕೊತೀನಿ. ಇವತ್ತು ಗಣಪತಿ ಪೂಜೆ ಮಾಡಿಕೊಂಡೆ. ಫಸ್ಟು ಅವರಿಗೆ ಹೂವು, ಹಣ್ಣು, ನೈವೇದ್ಯ ಎಲ್ಲ ಇಟ್ಟು ಊದ್ಕಡ್ಡಿ ಹಚ್ಚಿ ಆಮೇಲೆ ಮಹಾಮಂಗಳಾರತಿ ಮಾಡಿ ನೈವೇದ್ಯ ಮಾಡಾದಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡೆ. ಮನೆ ದೇವ್ರದ್ದು ಪೂಜೆ ಆದಮೇಲೆ ಸಾಯಿಬಾಬಾ ಅಷ್ಟೋತ್ರ, ಆಮೇಲೆ ಸಾಯಿಬಾಬಾ ಅಷ್ಟೋತ್ರ ಹೇಳ್ಕೊಂಡೆ ಫಸ್ಟ್. ಆಮೇಲೆ ಸಾಯಿಬಾಬಾ ಭಜನೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಕಥಾಶ್ರವಣ ಮಾಡಿಕೊಂಡು ಪೂಜೆ ಮುಗಿಸ್ತೀನಿ. ಸೊ ಇಲ್ಲಿ ಫಸ್ಟು ಸಾಯಿಬಾಬಾ ಅಷ್ಟೋತ್ರ ಓದೋಣ ಸಾಯಿಬಾಬಾಗೆ ಅಷ್ಟೋತ್ರ ಹೇಳ್ಕೊಳ್ಳೋಣ ಅಂತ ಫಸ್ಟು ಸಾಯಿಬಾಬಾಗೆ ಅಷ್ಟೋತ್ರ ಹೇಳ್ಕೊತಾ ಇದ್ದೆ. ಓಂ ಶ್ರೀ ಸತ್ಯ ಸಾಯಿಬಾಬಾಯ ನಮಃ. ಓಂ ಸತ್ಯ ಸಾಯಿ ಸ್ವರೂಪಾಯ ನಮಃ. ಓಂ ಸತ್ಯ ಧರ್ಮ ಪಾರಾಯಣ ನಮಃ. ಓಂ ಸತ್ರತಾಯ ನಮಃ. ಓಂ ಸತ್ಪುರುಷಾಯ ನಮಃ. ಓಂ ಸದ್ಗುಣಾತ್ಮಕನೇ ನಮಃ. ಓಂ ಸಾಧುವರ್ತನಾಯ ನಮಃ. ಓಂ ಸಾಧುಜನ ಪೋಷಣಾಯ ನಮಃ. ಓಂ ಸರ್ವಜ್ಞಾನಾಯ ನಮಃ. ಓಂ ಸರ್ವಜನಪ್ರಿಯಾಯ ನಮಃ. ಓಂ ಸರ್ವಶಕ್ತಿ ಮೂರ್ತಾಯ ನಮಃ. ಓಂ ಸರ್ವೇಶ್ವರಾಯ ನಮಃ. ಓಂ ಸರ್ವಸಂಗ ಪರಿತ್ಯಾಗಿನೇ ನಮಃ. ಓಂ ಸರ್ವಂತರಾಮಿನೇ ನಮಃ. ಓಂ ಮಹಿಮಾತ್ಮನೇ ನಮಃ. ಓಂ ಮಹೇಶ್ವರ ಸ್ವರೂಪಾಯ ನಮಃ. ಓಂ ಪರಿಗ್ರಾಮೋಭ್ಯಾಯ ನಮಃ. ಓಂ ಪರೀಕ್ಷಿತ್ ನಿವಾಸಿನಿ ನಮಃ. ಓಂ ಯಶಕಾರ್ಯ ಶಿರಡಿವಾಸನೇ ನಮಃ. ಓಂ ಚಿತ್ರವತಿಟಯಕ್ಷ ಪ್ರತ್ಯಕ್ಷ ಸ್ವರೂಪಾಯ ನಮಃ. ಬಾಲಯೋಗಿನೇ ನಮಃ. ಭಾರದ್ವಾಜ ಕುಶಿಗೋತ್ರಾಯ ನಮಃ. ಭಕ್ತವತ್ಸಲಾಯ ನಮಃ. ಬಾಲಬ್ರಹ್ಮಚಾರಿಣೇ ನಮಃ. ಅಪರಂತಾಯ ನಮಃ. ಅವತಾರಮೂರ್ತಿಯೇ ನಮಃ. ಸರ್ವಭಯ ನಿವಾರಿಣೇ ನಮಃ. ಆಪದ್ಬಂಧಸೂತ್ರಾಯ ನಮಃ. ಅಭಯ ಪ್ರದಕಾಯಾಯ ನಮಃ. ರಕ್ತಕರ ವಂಶೋದ್ಧಾಯ ನಮಃ. ಶಿರಡಿ ಸಾಯಿ ಅಭಿದಕ್ಷಕಾತರಾಯ ನಮಃ. ಶಿರಡಿ ಸಾಯಿ ಮೂರ್ತಾಯ ನಮಃ. ದ್ವಾರಕಮಯ ವಾಸಿನೇ ನಮಃ. ಚಿತ್ರವತಿಟ್ಯ ಪುಟ್ಟಪರಿ ವ್ಯವಹಾರಿಣೇ ನಮಃ. ಶಕ್ತಿ ಪ್ರಧಾನಾಯ ನಮಃ. ಶರಣಾಗತನಾಯ ನಮಃ. ಆನಂದಾಯ ನಮಃ. ಆನಂದಾಯ ನಮಃ. ಅಥರ್ವಣಪಾರಾಯಣ ನಮಃ. ಅನಾಥನಾಥನಾಯ ನಮಃ. ಸಹಾಯಕಾಯ ನಮಃ. ಲೋಕಬಾಂಧವಾಯ ನಮಃ. ಲೋಕಸೇವಾಪಾರಾಯಣ ನಮಃ. ತ್ರಿಲೋಕನಾಥಾಯ ನಮಃ. ದೀನಜನಪೋಷಣಾಯ ನಮಃ.
ಓಂ ಮೃತ್ಯು ಸ್ವರೂಪಾಯ ನಮಃ. ಓಂ ಮುಕ್ತಿಪ್ರದಾಯ ನಮಃ. ಓಂ ಕಲುಷಿತ ವಿದುರಾಯ ನಮಃ. ಓಂ ಕರುಣಾಕಾರಾಯ ನಮಃ. ಓಂ ಸರ್ವಹೃದಯವಾಸಿನೇ ನಮಃ. ಓಂ ಸರ್ವಭಯ ನಿವಾರಿಣೇ ನಮಃ. ಓಂ ಪಪಕ್ಷಕರಾಯ ನಮಃ. ಓಂ ಸರ್ವರೋಗ ನಿವಾರಿಣೇ ನಮಃ. ಓಂ ಸರ್ವಬಾಧಹರಾಯ ನಮಃ. ಓಂ ಅನಂತ ಸದ್ಗುರುವೇ ನಮಃ. ಓಂ ಆದಿಪುರುಷಾಯ ನಮಃ. ಓಂ ಅಪರೂಪ ಶಕ್ತಿನೇ ನಮಃ. ಓಂ ಅವ್ಯಕ್ತ ರೂಪಾಯ ನಮಃ. ಓಂ ಕಾಮಕ್ರೋಧಧ್ವಂಸಿನೇ ನಮಃ. ಓಂ ಕನಕಬಾಧಹರಿಣೇ ನಮಃ. ಓಂ ಅಚ್ಯುತಾಯ ನಮಃ. ಓಂ ಶ್ರೀ ಆಪದ್ಬಾಂಧವಾಯ ನಮಃ. ಓಂ ಪ್ರೇಮಾತ್ಮನೇ ನಮಃ. ಓಂ ಪ್ರೇಮಮೂರ್ತಾಯ ನಮಃ. ಓಂ ಪ್ರೇಮಪ್ರದಾಯ ನಮಃ. ಓಂ ಪ್ರಿಯಾಯ ನಮಃ. ಓಂ ಶ್ರೀ ಪ್ರಿಯಾಯ ನಮಃ. ಓಂ ಭಕ್ತಿ ಪ್ರಿಯಾಯ ನಮಃ. ಓಂ ಭಕ್ತಿ ಮಂದರಾಯ ನಮಃ. ಓಂ ಭಕ್ತಿ ಜನ ಹೃದಯ ವಿಹಾರಾಯ ನಮಃ. ಓಂ ಭಕ್ತಿ ಜನ ಹೃದಯಾಲಯ ನಮಃ. ಓಂ ಭಕ್ತಿ ಪ್ರಧಾನಾಯ ನಮಃ. ಓಂ ಭಕ್ತಿ ಜ್ಞಾನಪ್ರದಾಯ ನಮಃ. ಓಂ ಭಕ್ತಿ ಜ್ಞಾನ ದ್ವೀಪಿಕಾಯ ನಮಃ. ಓಂ ಸೃಜನ ಮಾರ್ಗದರ್ಶಕಾರ್ಯಾಯ ನಮಃ. ಓಂ ಜ್ಞಾನ ಸ್ವರೂಪಾಯ ನಮಃ. ಓಂ ಜ್ಞಾನ ಸಿದ್ಧಾಯ ನಮಃ. ಓಂ ಸುಗುಣಾತ್ಮಕನೇ ನಮಃ. ಓಂ ಸುಂದರ ರೂಪಾಯ ನಮಃ. ಓಂ ಪುಣ್ಯ ಪುರುಷಾಯ ನಮಃ. ಓಂ ಪುಣ್ಯ ಫಲಪ್ರದಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಪೂರ್ಣ ಪುರುಷಾಯ ನಮಃ. ಓಂ ಅತೀಕಾಯ ನಮಃ. ಓಂ ಕಾಲಾತೀತಾಯ ನಮಃ. ಓಂ ಸಿದ್ಧಿರೂಪಾಯ ನಮಃ. ಓಂ ಸಿದ್ಧಿ ಸಂಕಲ್ಪಾಯ ನಮಃ. ಓಂ ಆರೋಗ್ಯಪ್ರದಾಯ ನಮಃ. ಓಂ ಅನ್ನವಸ್ತ್ರಧಾರಾಯ ನಮಃ. ಓಂ ಸಂಸಾರ ದುಃಖಕರಾಯ ನಮಃ. ಓಂ ಸರ್ವಭೀಷ್ಟಿಪ್ರದಾಯ ನಮಃ. ಓಂ ಕಲ್ಯಾಣ ಗುಣಾಯ ನಮಃ. ಓಂ ಕರ್ಮಧ್ವಂಸಿನೇ ನಮಃ. ಓಂ ಚಂದ್ರಕಲಾಯ ನಮಃ. ಓಂ ಸಾಧುಮನ ಪರಿಶೋಭಿತಾಯ ನಮಃ. ಓಂ ಸಾಧುಮನ ಶೋಭಿತಾಯ ನಮಃ. ಓಂ ಸಾಧು ಮತ ಸಂದಾಯ ನಮಃ. ಓಂ ಸಕಲ ಸಂಶಯಕರಾಯ ನಮಃ. ಓಂ ಸಕಲತ್ವ ಬೋಧಕಾಯ ನಮಃ. ಓಂ ಯೋಗೇಶ್ವರಾಯ ನಮಃ. ಓಂ ಯೋಗೇಂದ್ರ ವಂದಿತಾಯ ನಮಃ. ಓಂ ಸರ್ವಮಂಗಳಕಾರ್ಯಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯ ನಮಃ. ಓಂ ಅಪನಿವಾರಣ ನಮಃ. ಓಂ ಹರಿಹರಾಯ ನಮಃ. ಓಂ ಶಾಂತಮೂರ್ತಿಯೇ ನಮಃ. ಓಂ ಸುಲಭ ಪ್ರಸನ್ನಾಯ ನಮಃ. ಓಂ ಶ್ರೀ ಸತ್ಯ ಸಾಯಿನಾಥಾಯ ನಮಃ. ಇಲ್ಲಿ ಈ ಶ್ರೀ ಸಾಯಿಬಾಬಾ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ ಇಲ್ಲಿಗೆ ತಂದೆ ಸಾಯಿನಾಥ ಸ್ವಾಮಿಯ ಅಷ್ಟೋತ್ತರವನ್ನು ಮುಗಿಸಲಾಗಿದೆ. ಹಾಗೂ ಈಗ ಸಾಯಿನಾಥ ಸ್ವಾಮಿಯ ಭಜನೆಗಳನ್ನು ಪಠಿಸೋಣ. ಗುರುಭ್ಯೋ ನಮಃ. ಶ್ರೀ ಸಾಯಿ ಭಜನೆಗಳು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥನ ನಮಃ. ಸಾಯಿ ನಮಃ. ಬಾಬಾ ನಮಃ. ಸಮರ್ಥ ಸದ್ಗುರು ಬಾಬಾ ನಮಃ. ಶಿರಡಿವಾಸ ಸಾಯಿ ನಮಃ. ಭಕ್ತ ಪಾಲಕ ಬಾಬಾ ನಮಃ. ಶ್ರೀರಾಮರೂಪ ಸಾಯಿ ನಮಃ. ಶ್ಯಾಮರೂಪ ಬಾಬಾ ನಮಃ. ಸಿದ್ಧಿಪ್ರದೇನಿ ಸಾಯಿ ನಮಃ. ಬುದ್ಧಿಪ್ರದಾಯಕ ಬಾಬಾ ನಮಃ. ಸಂಕಷ್ಟಹರಣ ಸಾಯಿ ನಮಃ. ಮಂಕನು ಕಳೆಯುವ ಬಾಬಾ ನಮಃ. ನಾಮರಹಿತ ಸಾಯಿ ನಮಃ. ಕಾಮ ವಿವರ್ಜಿತ ಬಾಬಾ ನಮಃ. ಜನ್ಮರಹಿತ ಸಾಯಿ ನಮಃ. ಮರಣ ವಿದೂರ ಬಾಬಾ ನಮಃ. ಕರ್ಮನಾಶಕ ಸಾಯಿ ನಮಃ. ಧರ್ಮ ವಿವರ್ಧನ ಬಾಬಾ ನಮಃ. ಪರಮ ಪುರುಷ ಸಾಯಿ ನಮಃ. ಪರಮ ಜ್ಯೋತಿಯೇ ಬಾಬಾ ನಮಃ. ಆನಂದ ರೂಪಿಣೆ ಸಾಯಿ ನಮಃ. ಆನಂದಾಯಕ ಬಾಬಾ ನಮಃ. ಪಂಚಭೂತ ಹೀತ ಸಾಯಿ ನಮಃ. ಪ್ರಪಂಚ ವ್ಯಾಪ್ತನೆ ಬಾಬಾ ನಮಃ. ಚಿಂತಿತ ಫಲದ ಸಾಯಿ ನಮಃ. ವಾಂಛಿತದಾಯಕ ಬಾಬಾ ನಮಃ. ಬಂಧ ವಿಮೋಚನ ಸಾಯಿ ನಮಃ. ಆಪತ್ಬಾಂಧವ ಬಾಬಾ ನಮಃ. ಜನಹಿತಕರಣ ಸಾಯಿ ನಮಃ. ಕನಕವರ್ಣನೆ ಬಾಬಾ ನಮಃ. ಓಂ ಸಾಯಿ ಶ್ರೀ ಸಾಯಿ ಬಾಬಾ ನಮಃ. ಓಂ ಸಾಯಿ ಶ್ರೀ ಸಾಯಿ ಸಾಯಿ ನಮಃ. ಜಯ ಜಯ ಸಾಯಿ ಬಾಬಾ ನಮಃ. ಭವ ಭಯ ಹರಣ ಬಾಬಾ ನಮಃ. ಭೂತಯಾಪರ ಸಾಯಿ ಬಾಬಾ. ಪಾಪ ನಿವಾರಕ ಹರಿಪ್ರಿಯನೇ. ಶೋಕವ ಕಳೆಯುವ ಶ್ರೀ ಗುರುವೇ. ಸತತ ಸ್ಮರಿಸುವ ಬಾಬಾ ನಮಃ. ಭಕ್ತರ ಕರೆಸುವ ಬಾಬಾ ನಮಃ. ಇದ್ದಲ್ಲಿಗೆ
ತಾಪೋಗುವನು ಶುದ್ಧ ಸ್ವರೂಪನ ನಿರ್ಮಲನ ಸತತ ಸ್ಮರಿಸುವ ಸಾಯಿ ನಮಃ. ಚಿನ್ಮಯ ರೂಪನೆ ಸಾಯಿನಾಥನೇ, ಮನ್ಮಥ ವೈರಿಯೇ ಶುಭಕರಣನೆ, ನಮ್ಮ ಹಿತವ ನೀಡುವ ಗುರುವೇ, ಸತತ ಸ್ಮರಿಸುವ ಬಾಬಾ ನಮಃ. ಮೋಹ ಮಮತೆ ಕಾಮ ಲೋಭ ಮದ ಮತ್ಸರವ ಕಳೆಯುವವನೇ, ಧೈರ್ಯ ನೀಡಿ ಸಲಹುವ ದೇವನೇ, ಸತತ ಸ್ಮರಿಸುವ ಬಾಬಾ ನಮಃ. ಓಂ ಶ್ರೀ ಶಿರಡಿ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಇಲ್ಲಿಗೆ ಶ್ರೀ ಸಾಯಿಬಾಬಾ ಅವರ ಅಷ್ಟೋತ್ತರ ಹಾಗೂ ಅವರ ಭಜನೆಗಳನ್ನು ಸಂಪೂರ್ಣ ಮಾಡಲಾಗಿದೆ. ನಾನು ಸಾಯಿಬಾಬಾ ಕತೆ ಓದಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಕತೆ ಬುಕ್ ಓದಲ್ಲ, ಹಾಗೆ ರಾಘವೇಂದ್ರ ಸ್ವಾಮಿದು ಓದಬೇಕಾದ್ರೆ ಸಾಯಿಬಾಬಾ ಓದಲ್ಲ. ನಾನು ಸಾಯಿಬಾಬಂದು ಸಂಪೂರ್ಣ ಬುಕ್ಕನ್ನು 2-3 ಬಾರಿ ಓದಿದ್ದೀನಿ. ಈಗ ನಾನು ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆಯ 71ನೇ ಅಧ್ಯಾಯವಾದ ಶ್ರೀ ವಾದೀಂದ್ರ ತೀರ್ಥಂಕರ್ದು ಕಥಾಶ್ರವಣ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆಯ 21ನೇ ಅಧ್ಯಾಯ. ಶ್ರೀ ವಾದೀಂದ್ರ ತೀರ್ಥಂಕರು. ಶ್ರೀ ರಾಘವೇಂದ್ರ ಬೃಂದಾವನದ ಪಕ್ಕದಲ್ಲಿ ಶ್ರೀ ವಾದೀಂದ್ರ ತೀರ್ಥಂಕರು. ಶ್ರೀ ರಾಘವೇಂದ್ರರ ಬೃಂದಾವನದ ಪಕ್ಕಕ್ಕೆ ಇನ್ನೊಂದು ಸುಂದರವಾದ ಬೃಂದಾವನ ನಾವು ನೋಡುತ್ತೇವೆ. ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮರಿಮೊಮ್ಮಕ್ಕಳಾದ ಶ್ರೀ ವಾದೀಂದ್ರ ತೀರ್ಥಂಕರದು. ಇವರಿಗೋಸ್ಕರ ಗುರುಗಳು ತಮ್ಮ ಪಕ್ಕದ ಬೃಂದಾವನವನ್ನು ಮೊದಲೇ ತೀರ್ಮಾನಿಸಿದ್ದರಂತೆ. ಶ್ರೀ ಗುರುಗಳ ಪೂರ್ವಾಶ್ರಮದ ಪುತ್ರರು ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಪುತ್ರರು ಪುರುಷೋತ್ತಮಾಚಾರ್ಯರು, ಇವರ ಮೊಮ್ಮಕ್ಕಳು ಶ್ರೀನಿವಾಸಾಚಾರ್ಯರು. ಇವರೇ ಮುಂದೆ ಶ್ರೀ ವಾದೀಂದ್ರ ತೀರ್ಥಂಕರೆಂದು ನಮ್ಮ ಪೀಠದಲ್ಲಿ ಬರುತ್ತಾರೆ. ನಮ್ಮ ಪಕ್ಕದಲ್ಲಿರುವ ಬೃಂದಾವನ ಇವರಿಗಾಗಿಯೇ ಮೀಸಲಿಡಲಿ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರ ಪುಟ್ಟ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದರಂತೆ. ಶ್ರೀ ರಾಘವೇಂದ್ರ ಗುರುಗಳು ಬೃಂದಾವನಸ್ಥರಾದಾಗ ಶ್ರೀ ವಾದೀಂದ್ರರು ಕೇವಲ ಶ್ರೀನಿವಾಸಾಚಾರ್ಯರು ಎಂಬ 2 ವರ್ಷದ ಬಾಲಕರಾಗಿದ್ದರಂತೆ. ಅವರು ಶ್ರೀ ರಾಘವೇಂದ್ರರಿಂದ ಅನುಗ್ರಹ ಹೊಂದಿದ್ದ ಮಹಾತ್ಮರು. ಶ್ರೀ ರಾಘವೇಂದ್ರರಿಗೆ ಆಗುವ ಎಲ್ಲ ಸೇವೆಗಳಲ್ಲಿಯೂ ಸಮಭಾಗ ಪೂಜೆಗೊಳ್ಳುವರೆಂದರೆ ಸಾಮಾನ್ಯವೇ? ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಭಕ್ತರನುಗ್ರಹ ಕಾರ್ಯದಲ್ಲಿ ಶ್ರೀ ವಾದೀಂದ್ರರು ಅವರಿಗೆ ಮಂತ್ರಿಗಳ ಹಾಗೆ ಇದ್ದು ಭಕ್ತಿ ಜನರ ಸ್ವಪ್ನದಲ್ಲಿ ಗುರುಗಳೊಡನೆ ದರ್ಶನವಿಟ್ಟು ಅನುಗ್ರಹವಿರಿಸುವುದು ಅನುಭವ ಸಿದ್ಧರಾಗಿದೆ. ಗುರುಗಳಿಗೆ ಇವರು ಮರಿಮೊಮ್ಮಗನಾಗಿದ್ದರಿಂದ ಮತ್ಯಾರರಲ್ಲೂ ಇಲ್ಲದ ಸಹಜವಾದ ಅನುಪಮ ಪ್ರೀತಿ ವಾತ್ಸಲ್ಯ ಇರುವುದು. ಈ ಶ್ರೀನಿವಾಸಾಚಾರ್ಯರು ಗುರುಗಳು ಹೇಳಿದ ಭವಿಷ್ಯವನ್ನು ಸತ್ಯ ಮಾಡುವುದಕ್ಕಾಗಿ 1728ರಲ್ಲಿ ಗುರುಗಳ ಮಹಾಸಂಸ್ಥಾನಕ್ಕೆ ಅಧಿಪತಿಗಳಾಗಲು ಸನ್ಯಾಸಿ ಸ್ವೀಕರಿಸಿ ಶ್ರೀ ವಾದೀಂದ್ರರೆಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದ್ದರು. ಶ್ರೀ ವಾದೀಂದ್ರ ತೀರ್ಥಂಕರು ತಮ್ಮ ಪೂರ್ವಾಶ್ರಮದಲ್ಲಿ ಶ್ರೀ ಸಮ್ಮತಿ ತೀರ್ಥರಿಂದಲೂ ಶ್ರೀ ಉಪೇಂದ್ರ ತೀರ್ಥರಿಂದಲೂ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ತಮ್ಮ ಪಾಂಡಿತ್ಯದಿಂದ ಪ್ರತಿವಾದಿಗಳನ್ನು ಸೋಲಿಸಿ ರಾಜಾಧಿರಾಜರುಗಳಿಂದ ಮಾನ್ಯರಾಗಿದ್ದರು. ಇವರ ಅಗಾಧ ವಿದ್ವತ್ ಪ್ರತಿಭೆಗಳನ್ನು ಅರಿತಿದ್ದ ಶ್ರೀ ಉಪೇಂದ್ರ ತೀರ್ಥಂಕರು ಶ್ರೀ ರಾಘವೇಂದ್ರರ ಅಪ್ಪಣೆಯಂತೆ ಇವರಿಗೆ ಸನ್ಯಾಸ ಕೊಟ್ಟು ಶ್ರೀ ವಾದೀಂದ್ರ ತೀರ್ಥಂಕರೆಂದು ನಾಮಕರಣ ಮಾಡಿ ದೈವತ್ವ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ಪಟ್ಟಾಭಿಷೇಕ ಮಾಡಿ ಅನುಗ್ರಹಿಸಿದರು. ಶ್ರೀ ವಾದೀಂದ್ರರು ಅನೇಕ ಉತ್ತಮ ಗ್ರಂಥಗಳನ್ನು ರಚಿಸಿದ್ದಾರೆ. ತಾವು ರಚಿಸಿದ ಗುರು ಗುಣಾಸ್ತ್ರವನ್ನು ಶ್ರೀ ರಾಘವೇಂದ್ರರ ಬೃಂದಾವನದೆದುರು ಪಠಿಸಿದಾಗ ಬೃಂದಾವನ ಸಮ್ಮತಿಯಿಂದ ಕಂಪಿಸಿತಂತೆ. ಆಗ ಬೃಂದಾವನಕ್ಕೆ ಹಾಕಿದ್ದ ಪುಷ್ಪಮಾಲೆ ಶ್ರೀ ವಾದೀಂದ್ರರ ಕೊರಳಿಗೆ ಬಿದ್ದಿತಂತೆ. ಗುರುಗಳ ಗುರುಗುಣಾಸ್ತವವು
ತಮಗೆ ಸಮ್ಮತವಾಗಿದೆ ಎಂದು ವೃಂದಾವನ ಕಂಪನದ ಮೂಲಕ ತಮ್ಮ ಸಮ್ಮತಿ ಶ್ರೀ ರಾಘವೇಂದ್ರರು ಸೂಚಿಸಿದರಂತೆ. ಅಪೂರ್ವವಾದ ಈ ಅದ್ಭುತವನ್ನು ನೋಡಿ ಅಲ್ಲಿ ನೆರೆದಿದ್ದ ಭಕ್ತರು ಆಶ್ಚರ್ಯದಿಂದ ಶ್ರೀ ವಾದೀಂದ್ರರ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಇರುವ ವಾತ್ಸಲ್ಯವನ್ನು ಕಣ್ಣಾರೆ ಕಂಡು ಆನಂದದಿಂದ ಜಯಘೋಷಣೆ ಮಾಡಿದರು. ಶ್ರೀ ರಾಘವೇಂದ್ರ ಗುರುಗಳು ಬೃಂದಾವನ ಪ್ರವೇಶಿಸಿದ ಮೇಲೆ ಶ್ರೀ ಅಪ್ಪಣ್ಣಾಚಾರ್ಯರ ಗುರುಶಾಸ್ತ್ರಕ್ಕೆ ಶಾಸ್ತ್ರೀಯಸ್ತೋಸ್ತಿ ಎಂದು ತಮ್ಮ ದಿವ್ಯವಾಣಿಯಿಂದ ಮೆಚ್ಚುಗೆ ಸೂಚಿಸಿದ್ದು ಪ್ರಥಮ ಮಹಿಮೆ ಎನಿಸಿದ್ದಾರೆ. ಶ್ರೀ ವಾದೀಂದ್ರ ಸ್ವಾಮಿಗಳ ಗುರುಗುಣಸ್ತವನ್ನು ಕೇಳಿ ಬೃಂದಾವನವನ್ನು ಅಲುಗಾಡಿಸುವ ಮೂಲಕ ಮೆಚ್ಚುಗೆ ಸೂಚಿಸಿದ್ದು ಮಹತ್ತರ ಪವಾಡವೆಂದು ಹೇಳಬಹುದು. ಶ್ರೀ ವಾದೀಂದ್ರ ತೀರ್ಥರನ್ನು ದೇಗುಲ ಗುರುಗಳಾದ ಬೃಹದಾಚಾರ್ಯರ ಅಂಶವೆಂದು ಶ್ರೀ ವಿಜಯದಾಸರು ಸ್ತೋತ್ರ ಮಾಡಿದ್ದಾರೆ. ಇಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆಯ 71ನೇ ಅಧ್ಯಾಯವಾದ ಶ್ರೀ ವಾದೀಂದ್ರ ತೀರ್ಥಕರು ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ. ಹಾಗೆ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ಮಾಡಿ ಅವರ ಕಥಾಶ್ರವಣ, ಸಾಯಿಬಾಬಂದು ಅಷ್ಟೋತ್ತರ, ಭಜನೆಗಳು, ಹಾಗೆ ರಾಘವೇಂದ್ರ ಸ್ವಾಮಿಯ ಕಥಾಶ್ರವಣ, ಹಾಗೆ ಅವರ ಮೂಲ ಮಂತ್ರವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬುವ ಮಂತ್ರ ಹೇಳಿಕೊಂಡು ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿ, ಹಾಗೆ ಭೂದೇವಿ ಲಕ್ಷ್ಮೀ ವರನಾಥ ಸ್ವಾಮಿಗೂ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಯಾಕಂದರೆ ಅವರಿಂದ ನಾನು ಅವ್ರನ್ನ ಯಾಕೆ ಪೂಜೆ ಮಾಡ್ತೀನಿ, ನಾವು ಒಂದು ಪುಟ್ಟ ಮನೆ ಕಟ್ಟಬೇಕು ಎಂಬ ಆಸೆ ಹೊಂದೀವಿ. ಅವ್ರ ಸನ್ನಿಧಾನಕ್ಕೆ ಹೋಗಿ ಒಂದು ಹಿಡಿ ಮಣ್ಣನ್ನು ತಗೊಬಂದು ಮನೇಲಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಾವು ಅಂದ್ಕೊಂಡಾಗೆ ಆದಷ್ಟು ಬೇಗ ಮನೆ ಕಟ್ಟುವ ಅನುಗ್ರಹ ಮಾಡಿಕೊಡ್ತಾರೆ ಅಂತ. ಹಾಗಾಗಿ ನಾವು ಅದೇ ರೀತಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಂದ ಮಣ್ಣು ತಂದಿಟ್ಟು, ಹಾಗೆ ಅವ್ರ ಫೋಟೋನೂ ತಂದಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಗುರುವಾರನೇ ನನ್ನ ಮನಸ್ಸಿಗೆ ಅವ್ರನ್ನ ಗುರುವಾರ ಪೂಜೆ ಮಾಡಬೇಕು ಅನ್ನಿಸಿರೋ ಕಾರಣ ನಾನು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಜೊತೆನೇ ಶ್ರೀ ಭೂದೇವಿ ಲಕ್ಷ್ಮೀವರನಾಥ ಸ್ವಾಮಿನೂ ಕೂಡ ಗುರುವಾರ ಪೂಜೆ ಮಾಡ್ತೀನಿ. ಸೊ ಹಂಗಾಗಿ ನಾನು ಈ ದಿನ 3 ದೇವ್ರದ್ದು ಪೂಜೆ ಮಾಡಿ ಅವರವರಿಗೆ ಸಂಬಂಧಪಟ್ಟ ಅಷ್ಟೋತ್ತರ, ಭಜನೆಗಳು, ಮಂತ್ರಗಳು, ಕಥಾಶ್ರವಣಗಳು ಎಲ್ಲ ಪೂಜೆ ಮಾಡ್ತೀನಿ. ಹಾಗೂ ಭೂದೇವಿ ಲಕ್ಷ್ಮೀವರನಾಥ ಸ್ವಾಮಿಯ ಅಷ್ಟೋತ್ತರ ಹೇಳ್ಕೊತೀನಿ. ನಾನು ಲಕ್ಷ್ಮೀ ದೇವತೆ ಹೇಳ್ಕೊತೀನಿ. ನಾನು ಅವರಿಗೆ ಅಷ್ಟೋತ್ತರ ಎಲ್ಲ ಹೇಳ್ಕೊಂಡು ಅವ್ರ ಹೆಸ್ರು ಹೇಳ್ಕೊಂಡು ಪೂಜೆ ಎಲ್ಲ ಮಾಡಿ, ಅಂದರೆ ನಾನು ಅಷ್ಟೋತ್ತರ ಕಥಾಶ್ರವಣ ಎಲ್ಲ ಮುಗಿಸಿ ಆದ ನಂತರ ಕೊನೆಯಲ್ಲಿ ನಾನು ಮಹಾಮಂಗಳಾರತಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಈಗ ಕಥಾಶ್ರವಣ ಎಲ್ಲ ಮಾಡಾಯ್ತಲ್ಲ ದೇವರಿಗೆ, ಹಾಗಾಗಿ ಕೊನೆಯದಾಗಿ ಶ್ರೀ ರಾಘವೇಂದ್ರ ಸ್ವಾಮಿ, ಸಾಯಿನಾಥ ಹಾಗೂ ಭೂದೇವಿ ಲಕ್ಷ್ಮೀವರನಾಥ ಸ್ವಾಮಿಗೆ ಮಹಾಮಂಗಳಾರತಿ ಮಾಡ್ಕೊತಾ ಇದ್ದೀನಿ. ಎಲ್ಲ ದೇವರ ಹೆಸರು ಹೇಳಿ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಫಸ್ಟು ವಿಘ್ನ ವಿನಾಶಕಂಗೆ ನಾನು ಇಷ್ಟೇ ಎಲ್ಲ ಮಾಡಿದ್ರು. 2ನೇ ಸರಿನೂ ವಿಘ್ನ ವಿನಾಶಕಂಗೆ, ಆನಂತರ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಹಾಗೂ ಭೂದೇವಿ ನಾಥ ಸ್ವಾಮಿಗೆ ಪೂಜೆ ಮಹಾಮಂಗಳಾರತಿ ಮಾಡಿಕೊಂಡು ಆಮೇಲೆ ಮತ್ತೆ ತಾಯಿ ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ, ಆಮೇಲೆ ಮನೆ ಅಂದರೆ ಚೇತು ಅವರ ಅಮ್ಮನ ಮನೆ ದೇವರು, ನಮ್ಮ ಮನೆ ದೇವರು, ಹಾಗೂ ಈ ನಮ್ಮ ಚೇತು ಅವರ ಮನೆ ದೇವರು, ನಮ್ಮ ಮನೆ ದೇವರು, ನನ್ನ ತಂದೆ ಮನೆ ದೇವರು ನಿರ್ವಾಣಸ್ವಾಮಿ ಸಿದ್ದೇಶ್ವರ. ಗೊತ್ತಿರುತ್ತೆ, ಚಿಕ್ಕಮಂಗ್ಳೂರಲ್ಲಿ ಅದೇ ಫೇಮಸ್ ಅನ್ನೋದು. ಅದು ಚೇತು ಮನೆದು ದೇವ್ರ ಮನೆ ಕಾಲಭೈರೇಶ್ವರ, ಹಾಗೆ ಚೇತು ಅವರ ಅಮ್ಮನ ಮನೆದು ಸಕ್ಕರೆಪಟ್ಟಣ ಆ ದೇವರು. ಸೊ ಅವ್ರು 3 ಜನನ ಹೆಸರು ಹೇಳಿನೂ ಕೂಡ ಪೂಜೆ ಮಾಡ್ತೀವಿ ನಾವು. ಆಮೇಲೆ ಆಂಜನೇಯ, ನಾನು ಎಷ್ಟು ದೇವ್ರ ಫೋಟೋ ಇಟ್ಟಿದ್ದೀನಿ ಅಷ್ಟು ದೇವರ ಹೆಸರು ಹೇಳಿ ಅಷ್ಟು ಜನಕ್ಕೆ ಮಂಗಳಾರತಿ ಮಾಡಿ ಅಷ್ಟು ಜನಕ್ಕೆ ಪೂಜೆ ಮಾಡ್ತೀನಿ. ಸತ್ಯನಾರಾಯಣ ಸ್ವಾಮಿ ಫೋಟೋ ಕೂಡ ನಾವು ನಮ್ಮ ಮನೇಲಿ ಇಟ್ಟಿದ್ದೀವಿ. ಹಾಗೆ ಲಕ್ಷ್ಮೀ ಸರಸ್ವತಿ, ವಿಘ್ನ ವಿನಾಶಕಾಯ, ಮಂಜುನಾಥ ಸ್ವಾಮಿ, ಹಾಗೆ ಉಡುಪಿ ಶ್ರೀ ಕೃಷ್ಣ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಆಮೇಲೆ ಲಕ್ಷ್ಮೀ ತಾಯಿ ಹಾಗೂ ಭೂದೇವಿ ಲಕ್ಷ್ಮೀವರನಾಥ ಸ್ವಾಮಿ, ಆಮೇಲೆ ತಾಯಿ ಚಾಮುಂಡೇಶ್ವರಿ, ಆಮೇಲೆ ಸಾಯಿ ಇದು ಆಂಜನೇಯನ ಫೋಟೋ ಕೂಡ ಇಟ್ಟಿದ್ದೀವಿ. ಮತ್ತು ಇನ್ನೊಂದು ಪುಟಾಣಿದು ತಾಯಿ ಚಾಮುಂಡೇಶ್ವರಿ ಫೋಟೋ ಕೂಡ ಇಟ್ಟಿದ್ದೀವಿ.
ಸೊ ಇಷ್ಟೆಲ್ಲ ಆದಮೇಲೆ ಎಲ್ಲರಿಗೂ ಮಹಾಮಂಗಳಾರತಿ ಮಾಡಿ ಆರತಿನ ಅವರಿಗೂ ಕೊಟ್ಟು ನಾನು ತಗೊಂಡು ಇಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ಹಾಗೂ ಸಾಯಿನಾಥ ಭೂದೇವಿ ಲಕ್ಷ್ಮೀವರನಾಥ ಸ್ವಾಮಿಯ ಪೂಜೆ ಆದ ಗುರುವಾರದ ಪೂಜೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋಸು, ನನ್ನ ಲಾಗ್ಸ್, ಪೂಜೆ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆಲ್. ಥ್ಯಾಂಕ್ ಯು ಸೊ ಮಚ್ ಆಲ್. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀನಿ. ದಯವಿಟ್ಟು ಏನಾದರೂ ತಪ್ಪು ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಅದನ್ನು ಸರಿ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಕೆಲವೊಂದು ತಪ್ಪುಗಳಾಗುತ್ತೆ. ದಯವಿಟ್ಟು ಅದನ್ನು ಸರಿ ಮಾಡ್ಕೊಂಡು ಹೋಗೋಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸದಾ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ನನ್ನಲ್ಲಿ ಮಂತ್ರ ಹೇಳೋ ಉಚ್ಚಾರಣೆಗಳು ಯಾವುದರಲ್ಲಿ ಏನೇ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಸರಿಪಡಿಸ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.